ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದ್ರೆ ಇವತ್ತು ಪಂದ್ಯ ಇದು RCB ಗೆ ದಮ್ಮು. ಓಪನ್ ಚಾಲೆಂಜ್ ಮಾಡ್ತೀವಿ. ಮುಂದೆ ನಮ್ಮ RCB ತಂಡದವರು ಯಾವ ರೀತಿಯಾಗಿ ಯಾರು ತಂಡ ನಿಲ್ಲಕ್ಕಾಗಲ್ಲ. ಸತತವಾಗಿ 7ನೇ ಗೆಲುವು ಕ್ವಾಲಿಫೈ ಆಗಿದ್ದಾರೆ ನಮ್ಮ ತಂಡದವರು ಅಂತ ಹೇಳ್ಬೋದಾಗಿದೆ. ಇವತ್ತು ನಮಗೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮ RCB ದವರು ಇವತ್ತು ಗೆದ್ದಿದ್ದಾರೆ. ಇಲ್ಲಿ 201 ರನ್ ಮಾಡಬೇಕಾಗಿತ್ತು, ಆದರೆ ಚೆನ್ನೈದವರು 191 ರನ್ 7 ವಿಕೆಟ್ ಕಳೆದುಕೊಂಡು ಸೋತು ಅನುಭವಿಸಿದ್ದಾರೆ. ಮನೆಗೆ ಹೋಗಿದ್ದಾರೆ ಚೆನ್ನೈ ಅಂತ ಹೇಳ್ಬೋದಾಗಿದ್ರೆ. ಓಪನ್ ಚಾಲೆಂಜ್ ಮಾಡ್ತೀವಿ, ಇವಾಗ ಕ್ವಾಲಿಫೈ ಆಗಿದ್ದೀವಿ. ನಾವು ವಿರುದ್ಧ ಯಾರೇ ಬರಲಿ ಯಾರೇ ಹೋಗ್ಲಿ ಗೆಲ್ಲೋದು ನಾವೇ, ಕಪ್ ನಾವೇ ಗೆಲ್ತೀವಿ ಅಂತ ಹೇಳ್ಬೋದಾಗಿದೆ. ನಿಮ್ಮ ಪ್ರಕಾರ ನಮ್ಮ RCB ತಂಡ ಕಪ್ ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡ್ರಿ. ಯಾಕೆಂದ್ರೆ ಇವತ್ತು ಒಂದು ಅದ್ಭುತವಾದಂತಹ ಪ್ರದರ್ಶನ. ಟಾಸ್ ಸೋತರು ಕೂಡ 218 ರನ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಸಾಕತ್ತು 47 ರನ್ ಮಾಡ್ತಾರೆ. 54 ಡೂ ಪ್ಲೆಸಿಸ್ ಮಾಡ್ತಾರೆ. ಪಟಿದಾರ್ 43 ರನ್ ಮಾಡ್ತಾರೆ. ಗ್ರೀನ್ 37 ರನ್ ಮಾಡ್ತಾರೆ. ಸಖತ್ ಬ್ಯಾಟಿಂಗ್ ರೀ. ಇವತ್ತು ಹುಚ್ಚೆಬ್ಬಿಸ್ಬಿಟ್ಟಿದ್ದಾರೆ ನಮ್ಮ RCB ದವರು ಅಂತ ಹೇಳ್ಬೋದಾಗಿದೆ. ಇವತ್ತು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಬಂದೆ. ವಿರಾಟ್ ಕೊಹ್ಲಿ ಅವರು ಕೂಡ ಇವಾಗ ಹಿಂದೆ ಹೋಗಿ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಗಾಯಕ್ವಾಡ್ ಅವರು ಇವತ್ತು 0ಕ್ಕೆ ಔಟ್ ಆಗಿ ಮನೆಗೆ ಹೋಗಿದ್ದಾರೆ. ಅದು ಒಂದು ನಮಗೆ ಕ್ರೂಷಿಯಲ್ ಆಗಿ ನಮಗೆ ತಿರುಗಿದ್ದು ರನ್ಔಟ್ ಅಂತ ರಂಚಿನ್ ರವೀಂದ್ರ ಅವರು ರನ್ಔಟ್ ಮಾಡ್ತಾರೆ. ಇದು ಒಂದು ನಮ್ಮ RCB ತಂಡಕ್ಕೆ ದೊಡ್ಡ ಹೆಲ್ಪ್ ಆಗಿದೆ. ಇವತ್ತು ದಮ್ ಇದ್ರೆ ಇವತ್ತು ಅಂದ್ರೆ ನಮ್ಮ RCB ತಂಡ ಗೆದ್ದಿದ್ದಾರೆ, ಖುಷಿ ಪಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅಂತೂ ಹರ್ಷೋದ್ಗಾರ, ಫೀಲ್ಡಿಂಗು ಬ್ಯಾಟಿಂಗು ಒಳ್ಳೆ ರೀತಿಯಾಗಿ ಆಡಿದ್ದಾರೆ ನಮ್ಮ RCB ಕಡೆಯಿಂದ. ಡೂ ಪ್ಲೆಸಿಸ್ ಒಂದು ಕ್ಯಾಚ್ ಇಡ್ತಾರೆ, ಶಾಟ್ನರ್ ಅವ್ರದ್ದು ಕ್ಯಾಚು. ಎಂತ ಕ್ಯಾಚ್ ಅಂತೀರ ಸ್ನೇಹಿತರೆ, ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನಮಗೆ. ಯಾಕಂದ್ರೆ ನಮ್ಮ RCB ಗೆಲ್ಬೇಕಾಗಿತ್ತು, ಗೆಲ್ತು. 101 ರನ್ಗೆ ಒಂದು ಅಲೌಟ್ ಮಾಡಬೇಕಾಗಿತ್ತು, ಅದು ಕೂಡ 191 ರನ್ಗೆ ಒಂದು ಅದ್ಭುತವಾದ ಪ್ರದರ್ಶನ. ಈ ಪಂದ್ಯದಲ್ಲಿ ಮೊದಲನೇದಾಗಿ ಒಂದು ಸರ್ತಿ ಚೆನ್ನೈ ಕಡೆ ಹೋದ್ರೆ ಇನ್ನೊಂದು ಸರ್ತಿ RCB ಕಡೆ ಬರ್ತಾ ಇತ್ತು. ಎದೆ ಡವ ಎನ್ನುವ ರೀತಿಯಾಗಿ ಪಂದ್ಯ ಬಾಯಿಗೆ ಬರ್ಸಿದ್ರು. ಇವತ್ತು ಬೆಂಕಿ ಬ್ಯಾಟಿಂಗು. ಏನಂತೀರ ನಮ್ಮ ಆಟಗಾರರ ಬಗ್ಗೆ ನೀವು ಕಮೆಂಟ್ ಮಾಡ್ರಿ. ಯಾಕಂದ್ರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅದ್ಭುತವಾದಂತಹ ದಯಾಳ್ ಅವರು ಕೊನೆ ಓವರ್ನಲ್ಲಿ 16 ರನ್ ಬೇಕಾಗಿತ್ತು ಸ್ನೇಹಿತರೆ ಅವರಿಗೆ ಕ್ವಾಲಿಫೈ ಆದ್ರೆ. ಅಲ್ಲಿ ಧೋನಿ ಅವರು ಮೊದಲ ಎಸೆತಗಳಲ್ಲಿ ಒಂದು ಅದ್ಭುತವಾದಂತಹ ಸಿಕ್ಸರ್ ಹೊಡಿತಾರೆ. 2ನೇ ಎಸೆತಗಳಲ್ಲಿ ಔಟ್ ಆಗ್ತಾರೆ. 3ನೇ ಎಸೆತ ಶಾರ್ದುಲ್ ಠಾಕೂರ್ ಡಾಟ್ ಮಾಡ್ತಾರೆ. 4ನೇ ಎಸೆತದಲ್ಲಿ ಒಂದು ಸಿಂಗಲ್ ಬರುತ್ತೆ, ಯಾರ್ದು ಶಾರ್ದುಲ್ ಠಾಕೂರ್. 5ನೇ ಎಸೆತ ರವೀಂದ್ರ ಜಡೇಜಾ 6 ಹೊಡಿಬೇಕಾಗಿತ್ತು, ಅಲ್ಲಿ ಕೂಡ ಡಾಟ್ ಆಗುತ್ತೆ. 6ನೇ ಎಸೆತ ಕೂಡ ಡಾಟ್ ಆಗಿ ನಮ್ಮ RCB ತಂಡದವರು ಸಖತ್ತಾಗಿ ಗೆದ್ದರು. ಇವತ್ತು ಒಂದು ಅದ್ಭುತವಾದಂತಹ ಪ್ರದರ್ಶನ. ಕ್ವಾಲಿಫೈ ಇನ್ರಿ. ಇವಾಗ ಹೇಳ್ತೀವಿ ನಾವು ನಮ್ಮ RCB ತಂಡದ ವಿರುದ್ಧ ನೀವು ಯಾರು ಗೆಲ್ತೀರಿ ಓಪನ್ ಚಾಲೆಂಜ್ ಮಾಡ್ತೀವಿ. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಅಂತೂ ಸಖತ್ ಬ್ಯಾಟಿಂಗ್ ಆಡಿದ್ರು ಇವತ್ತು. ಅವರು ಎವರೇಜ್ ನೋಡಿದ್ರೆ, ಇವತ್ತಿನ ಬ್ಯಾಟಿಂಗ್ ನೋಡಿದ್ರೆ ನಾವು ಗೆಲ್ಲೋದಂತೂ ಪಕ್ಕ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಸೂಪರ್ ಒಳ್ಳೆ ರೀತಿ ಬ್ಯಾಟಿಂಗು. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡದವರು ಸಖತ್ತಾಗಿ ಆಡಿದ್ದಾರೆ ಇವತ್ತು. ಏನಂತೀರಿ ಅಂದ್ರೆ ವಿರಾಟ್ ಕೊಹ್ಲಿ 47 ರನ್ ಇವತ್ತು ಅದ್ಭುತವಾದಂತಹ ಪ್ರದರ್ಶನ. ಓಪನಿಂಗ್ ನಲ್ಲಿ ನಮಗೆ ತೊಂದರೆ ಈಡು ಮಾಡಿದ್ದು ಎಲ್ಲಪ್ಪ ಅಂದ್ರೆ ಒಬ್ಬ ಶಾಟ್ನರು, ಇನ್ನೊಬ್ಬ ಒಂದು ಅದ್ಭುತವಾದಂತಹ ಸ್ಪಿನ್ನರ್ ಅಂದ್ರೆ ಮೈಸ್ ತೀಕ್ಷಣ ಅವರು ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದ್ರು. ಅಲ್ಲಿ ಅದ್ಭುತವಾದಂತಹ ಪ್ರದರ್ಶನ. ಅಲ್ಲಿ ಬೌಲಿಂಗ್ ವಿಭಾಗದಲ್ಲಿ 3-4 ಓವರ್ನಲ್ಲಿ ಸಖತ್ತಾಗಿ ಒಂದು ಬೌಲಿಂಗ್ ಮಾಡಿದ್ರು. ಅಲ್ಲಿ ನಮ್ಮ RCB ತಂಡಕ್ಕೆ ಕಟ್ ಹಾಕಿದ್ರು. ಅದು ಆದ ನಂತರ ಗ್ರೀನ್ ಮತ್ತು ನಮಗೆ ಬಂದ ತಿರುವು ಗ್ರೀನ್ ಮತ್ತು ಅಂದ್ರೆ ಪಟಿದಾರ್ ಅವರು ಸಖತ್ತಾಗಿ ಪಾರ್ಟ್ನರ್ಶಿಪ್ 30 ಎಸೆತಗಳಲ್ಲಿ 70 ರನ್ ಮಾಡುವ ಮುಖಾಂತರ RCB ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ. ಇವತ್ತಂತೂ ಗ್ರೌಂಡ್ ಹುಚ್ಚಿಡಿಸಿದ್ದಾರೆ ನಮ್ಮ RCB ದವರು. ಸಖತ್ ಬ್ಯಾಟಿಂಗ್. ಏನಂತೀರಾ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡ್ರಿ. ಇವತ್ತು ನಮ್ಮ RCB ತಂಡ ಪ್ಲೇ ಆಫ್ಗೆ ಹೋಗ್ತಾರ ಅಥವಾ ಹೋಗಲ್ಲ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ನಾವು ಏನ್ ಮಾತಾಡ್ಬೇಕಂತ ನನಗೂ ಅರ್ಥ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ಇವತ್ತು. ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡ್ರಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ.